ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗ್ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆ ಅಂದರೆ ಒಂದು ಒಳ್ಳೆ ರಂಗೋಲಿ ತೋರಿಸ್ತಾ ಇದ್ದೀನಿ. ಅದು ಒಳ್ಳೆ ಕಲರ್ ಕಾಂಬಿನೇಷನ್ನು. ನನಗೆ ಈ ಕಲರ್ ತುಂಬ ಹುಡುಕ್ತಾ ಇದ್ದೆ ಆ್ಯಕ್ಚುಲಿ. ರೆಡ್ಡಿಶು, ಡಾರ್ಕ್ ರೆಡ್ಡಿಶ್ ಶೇಡು, ಅದರಲ್ಲಿ ಸ್ವಲ್ಪ ಲೈಟ್ ಟಿಂಚ್ ಆಫ್ ಪಿಂಕ್ ಮಿಕ್ಸ್ ಆಗಿರೋಂಥ ಕಲರ್ನ ಹುಡುಕ್ತಾ ಇದ್ದೆ. ಲಕ್ಕಿಲಿ ಒಂದು ಜಾಗಕ್ಕೆ ಏನೋ ಕೆಲಸಕ್ಕೆ ಅಂತ ಹೋಗ್ತಾ ಇದ್ದೆ. ಒಂದು ಆಯಪ್ಪ ಗಾಡೀಲಿ ಇಟ್ಕೊಂಡು ಹೋಗ್ತಾಯಿದ್ರು. ಕೇಳಿದೆ ಈ ಥರ ಕಲರ್ ಇದೆಯಾ ಅಂತ. ಎಷ್ಟು ಒಳ್ಳೆ ಕಲರ್ ಗೊತ್ತಾ, ಒಂಥರ ಟೊಮ್ಯಾಟೊ ಕಲರು, ತುಂಬ ಹಣ್ಣಾಗಿರೋ ಟೊಮ್ಯಾಟೊ ಕಲರ್, ತುಂಬ ಚೆನ್ನಾಗಿರುತ್ತೆ. ನೋಡಿ ಆಯಿತಾ ಕಲರ್ ಕಾಂಬಿನೇಷನ್ ಹೇಗನ್ನಿಸ್ತು, ರಂಗೋಲಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗಲ್ಲಿ ಜೊತೆಗೆ ನಾನು ವಿಶಾಲ್ ಮಾರ್ಟ್ಗೆ ಹೋಗಿದ್ದೆ. ನಾನು ಹೇಳ್ದಂಗೆ ನನ್ನ ಚಿಕ್ಕ ಮಗಳಿಗೆ ಆಯಿತಾ ಎಲ್ಲ ಅವಳ ಅಕ್ಕಂದೇ ಎಲ್ಲ ಯೂಸ್ ಮಾಡ್ತಾ ಇದ್ದಿದ್ದು. ಆಮೇಲೆ ತೆಗಿತಿದ್ದೆ, ಸುಮಾರು ಬಟ್ಟೆಗಳನ್ನ ತೆಗಿತಿದ್ದೆ. ಬಟ್ ತುಂಬ ಬಟ್ಟೆಗಳನ್ನ ತೆಗೆದುಬಿಟ್ಟಿದ್ದೆ ಅಂತ ಒಂದು 8 ತಿಂಗಳ ಹಿಂದೆ ತುಂಬ ಬಟ್ಟೆಗಳನ್ನ ತೆಗೆದುಬಿಟ್ಟಿದ್ದೆ. ಅದಕ್ಕೆ ಅದಾದಮೇಲೆ ಬೇಡಪ್ಪ, ಹೊಸ ಮನೆಗೆ ಶಿಫ್ಟ್ ಆಗೋವರೆಗೂ ತೆಗಿಯೋದು ಬೇಡ ಅಂತ ಅಂದ್ಕೊಂಡೆ. ಬಟ್ ನೋಡಿದ್ರೆ ಎಲ್ಲ ಇವಳದು ಟೈಟಾಗಿ ಹೋಗಿದೆ. ಮಕ್ಕಳು, ಅದು ಎಸ್ಪೆಷಲಿ ಹೆಣ್ಮಕ್ಳು ಎಷ್ಟು ಬೇಗ ಬೆಳೀತಾರೆ ಅಂದರೆ, ಅದಕ್ಕೆ ಇದು ಹೊಸ ಮನೆ ಅಂತ ಕೂತ್ರೆ ಆಗಲ್ಲ, ಮಕ್ಕಳಿಗೆ ಫಸ್ಟು ಬಟ್ಟೆಗಳನ್ನ ತೆಗಿಬೇಕು ಅಂತ ಸುಮಾರು ಬಟ್ಟೆ ತೆಗೆದುಬಿಟ್ಟೆ. ಎಸ್ಪೆಷಲಿ ಪ್ಯಾಂಟ್ಸು, ಶರ್ಟ್ಸ್ ಸುಮಾರಿದ್ದಾವೆ. ಅವಳು ಏನು ಅವ್ರ ಅಕ್ಕನ ಬಟ್ಟೆ ಹಾಕ್ಕೊಂಡ್ರೂ ಶರ್ಟ್ ನಡೆದೋಗುತ್ತೆ. ಬಟ್ ಪ್ಯಾಂಟ್ ಅವ್ರ ಅಕ್ಕಂದು ಹಾಕೋಕ್ಕಾಗಲ್ವಲ್ಲ. ಸೊ ಈ ತಂಗಿರ್ದೆಲ್ಲ ಇದೇ ಥರ ಅಲ್ವಾ. ನಾನೂ ತಂಗಿನೇ, ನಮ್ಮ ಅಕ್ಕಂದೇ ಎಲ್ಲ ನಾನು ಯೂಸ್ ಮಾಡ್ತಾಯಿದ್ದಿದ್ದು. ಅದೊಂಥರ ಅಡ್ಜಸ್ಟ್ಮೆಂಟ್ ನೇಚರ್ ಬಂದುಬಿಡುತ್ತೆ. ನಮ್ಮ ಮನೇಲಿ ಉಲ್ಟಾ, ಅವಳು ದೊಡ್ಡೋಳೆ ಅಡ್ಜಸ್ಟ್ಮೆಂಟು, ಚಿಕ್ಕವಳು ನನಗೆ ಅದೇ ಬೇಕು ಇದೇ ಬೇಕು ಅಂತ ಕೇಳ್ತಿರ್ತಾಳೆ. ಬಟ್ ಓಕೆ, ಇಬ್ಬರೂ ತುಂಬ ಅರ್ಥ ಮಾಡ್ಕೋತಾರೆ. ಆ ಕ್ಯೂಟ್ನೆಸ್ ಅಷ್ಟೇ, ಅದು ಚಿಕ್ಕವಳಲ್ವ, ಸ್ವಲ್ಪ ಹಠ ಅನ್ನೋದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳ್ಬೋದು. ಸೊ ಅದಕ್ಕೇ ಇಲ್ಲ ಅಂದರೆ, ಎಸ್ಪೆಷಲಿ ನಾವು ಇಷ್ಟೆಲ್ಲ ಕಷ್ಟಪಡೋದು ಏನಕ್ಕಪ್ಪ, ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ನೀಟಾಗಿ ಬಟ್ಟೆಗಳನ್ನ ಹಾಕ್ಕೊಳ್ಳೋಕ್ಕೆ. ಅದಕ್ಕೇ ಕಾಂಪ್ರಮೈಸ್ ಆಗೋದು ಬೇಡ, ಮಾಡಿಬಿಡೋಣ, ತೆಗೆದ್ಬಿಡೋಣ ಅಂತ ಅಂದ್ಕೊಂಡು ಸುಮಾರು ತೆಗ್ದಿದ್ದೀನಿ. ಎಷ್ಟೊಂದು 10-12 ತೆಗೆದುಬಿಟ್ಟಿದ್ದೀನಿ. ನನಗಂತೂ ನೀಟಾಗಿರಬೇಕು, ಹೆಣ್ಮಕ್ಳು ಗಂಡು ಮಕ್ಕಳು ನೀಟಾಗಿರಬೇಕು. ಇಲ್ಲಾಂದ್ರೆ ಒಂಥರ ಗಿಲ್ಟ್ ಫೀಲ್ ಆಗ್ತಿರುತ್ತೆ. ಏನಕ್ಕೆ ಇಷ್ಟು ಕಷ್ಟಪಡ್ತಿರೋದು, ಮಕ್ಕಳಿಗೋಸ್ಕರ ತಾನೇ. ಅವ್ರುಗಳೇ ಅದೇನೋ ಒಂಥರ ತುಂಬ ಟೈಟಾಗಿರೋ ಬಟ್ಟೆಗಳು ಅಥವಾ ತುಂಬ ಫೇಡ್ ಆಗಿರೋ ಬಟ್ಟೆಗಳು ಇಂಥದ್ದೆಲ್ಲ ಹಾಕ್ಕೊಳ್ಳೋಕೆ ನೋಡ್ತಾ ಇದ್ರೆ ಬೇಜಾರಾಗ್ತಿರತ್ತೆ. ಸೊ ಅದಕ್ಕೇ ಎಲ್ಲ ಡಿಸೈಡ್ ಮಾಡ್ಕೊಂಬಿಟ್ಟು, ಆ್ಯಕ್ಚುಲಿ ಏನಾಯಿತು ಗೊತ್ತಾ, ಅದು ಕಾನ್ಸರ್ಟ್ ತೋರಿಸಿದ್ನಲ್ಲ ಹೋದ ವ್ಲಾಗಲ್ಲಿ, ನಮ್ಮ ಹಸ್ಬೆಂಡ್ ಒಂದು ಮ್ಯೂಸಿಕಲ್ ಪ್ರೋಗ್ರಾಮ್ ಅಟೆಂಡ್ ಮಾಡ್ತಿದ್ರು ಅಂತ. ಈ ಚಿಕ್ಕವಳು ನೋಡೋಕ್ಕೇ ಬಿಡಲಿಲ್ಲ ಅದನ್ನು. ಅದಕ್ಕೆ ನಾನು, ನನ್ನ ದೊಡ್ಡ ಮಗಳು, ನನ್ನ ಚಿಕ್ಕ ಮಗಳು 3 ಜನನೂ ಹೋದ್ವಿ. ಅಲ್ಲೊಳ್ಳೆ ಶಾಪಿಂಗ್ ಮಾಡ್ಕೊಂಡ್ವಿ. ಆಮೇಲೆ ಹಸ್ಬೆಂಡ್ ಹೇಳಿದ್ರು, ಸರಿ ನೀವು ಹೋಗಿ ಶಾಪಿಂಗ್ ಮಾಡ್ಕೊಳ್ಳಿ, ಆಮೇಲೆ ಬಂದು ನಾನು ನಿಮ್ಮನ್ನು ಕಾರಲ್ಲಿ ಪಿಕಪ್ ಮಾಡ್ತೀವಿ ಅಂತ ಅಂದರು. ಸರಿ ಆಯಿತು. ಪ್ಲ್ಯಾನೇ ಇರಲಿಲ್ಲ ಅಷ್ಟೊಂದೆಲ್ಲ ತೊಗೋಬೇಕು ಅಂತ. ಅಂದರೆ ತೊಗೋಬೇಕು ಅಂತ ಇತ್ತು, ಅವತ್ತು ತೊಗೋಬೇಕು ಅಂತ ಪ್ಲ್ಯಾನ್ ಇರಲಿಲ್ಲ. ಸರಿ, ಇದಕ್ಕೆ ದೇವ್ರು ಹಿಂಗೆಲ್ಲ ಮಾಡ್ತಿದ್ದಾರೇನೋ ಅಂತ ಅಂದ್ಕೊಂಡು ಸುಮಾರು ಮುಂದೆ ತೋರಿಸ್ತೀನಿ. ರೀಸನೇಬಲ್ಲೇ ಕೆಲವು ಒಂದು 3-4 ಪ್ಯಾಂಟು ತುಂಬ ಒಳ್ಳೆ ಕ್ವಾಲಿಟಿ ತೆಗ್ದಿದ್ದೀನಿ ಆಯಿತಾ. ಏಕೆಂದರೆ ಮಕ್ಕಳು ಹೆಂಗೆಂಗೋ ಕೂತ್ಕೋತಾರೆ, ಅದು ಹರಿದೋಗುತ್ತೆ ಮಾಡುತ್ತೆ. ಸ್ವಲ್ಪ ಒಳ್ಳೆ ಕ್ವಾಲಿಟಿನೇ ತೊಗೊಂಡಿದ್ದೀನಿ. ಕೆಲವೆಲ್ಲ ಹೆಂಗೆ ಅಂದರೆ ಆವ್ರೇಜ್, ಒಂದು 80% ಕ್ವಾಲಿಟಿ ಥರ ತೊಗೊಂಡಿದ್ದೀನಿ. ಸೊ ಮುಂದೆ ತೋರಿಸ್ತಾ ಹೋಗ್ತೀನಿ. ಯಾರಾನ ಈವನ್ ದೊಡ್ಡ ಮಕ್ಕಳದು ವಿಶಾಲಲ್ಲಿ ಅದೇ ರೇಟಲ್ಲೇ ಇದೆ. ನನ್ನ ದೊಡ್ಡ ಮಗಳಿಗೂ ಅಲ್ಲೇ ತೆಗ್ದಿದ್ದು. ದೊಡ್ಡ ಮಗಳಿಗೂ ಅಷ್ಟೇ. ಎಷ್ಟು ತೆಗ್ದೆ ಗೊತ್ತಾ, ನಾನು ಆಲ್ಮೋಸ್ಟ್ ಒಂದು 12-13 ಪ್ಯಾಂಟ್ಗಳನ್ನ ತೆಗ್ದಿದ್ದೀನಿ. ಅದು ಎಲ್ಲ ಒಳ್ಳೆ ಕ್ವಾಲಿಟಿದೇ ತೆಗ್ದೆ ನಾನು ದೊಡ್ಡ ಮಗಳಿಗೆ. ಯಾಕೆಂದರೆ ಬೆಳೀತಾ ಇರ್ತಾರೆ, ಸೊ ಅವ್ರಿಗೆ ನೀಡ್ ಇರುತ್ತೆ. ಇವಳು ಚಿಕ್ಕವಳು, ಬಾಡಿನೂ ಚಿಕ್ಕದಿರುತ್ತೆ ಅಲ್ವಾ. ಸೊ ನೀಡ್ ಪ್ರಕಾರ ನಾವು ಖರ್ಚುಗಳನ್ನ ಮಾಡ್ಕೋಬೇಕಾಗುತ್ತೆ. ಇವಳಿಗೆಲ್ಲ ಒಳ್ಳೆ ಕ್ವಾಲಿಟಿದು ನೆಸೆಸಿಟಿ ಇರಲ್ಲ. ಆಲ್ರೆಡಿ ಸುಮಾರು ಕ್ವಾಲಿಟಿ ಕೊಡಿಸಿದ್ದೀನಿ, ಮನೆಯಲ್ಲೂ ಇತ್ತು ಅಲ್ವಾ. ಅದಕ್ಕೆ ಒಂದು 80% ಚೆನ್ನಾಗಿರೋ ಕ್ವಾಲಿಟಿ ಆ ಥರ ಎಲ್ಲ ತೊಗೊಂಡಿದ್ದೀನಿ. ಮತ್ತು ಕಲರ್ ಕಾಂಬಿನೇಷನ್ಸು ಡಿಫ್ರೆಂಟ್ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಬರಬೇಕು ಅಂದರೆ, ಎಷ್ಟೋ ವಿಷಯಗಳಲ್ಲಿ ನಮಗೆ ಸಾಕಪ್ಪ ಕ್ವಿಟ್ ಮಾಡೋಣ ಅನ್ನೋ ಲೆವೆಲ್ಗೆ ಹೊಟ್ಟೋಗ್ತೀವಿ ನಾವು. ಆ ಥರ ಯಾವ್ಯಾವುದು ನಾವು ಕ್ವಿಟ್ ಮಾಡಬಾರ್ದು. ನೆವರ್ ಕ್ವಿಟ್ ನಾವು. ಇಷ್ಟೇ ಸಹಿಸ್ಕೊಂಡಿದ್ದೀವಿ ಲೈಫಲ್ಲಿ. ಯಾವ್ಯಾವ ವಿಷಯಕ್ಕೆ ನಾವು ಸ್ಯಾಚುರೇಷನ್ ಕೊಟ್ಟೋಗಿರ್ತೀವಿ ಅಂದರೆ, ಫಸ್ಟ್ ಆಫ್ ಆಲು ಹೆಲ್ತು. ನಾವೆಲ್ಲ ಎಷ್ಟೊಂದು ಜನ ಏನು ಟ್ರೈ ಮಾಡ್ತಿರ್ತೀವಿ ಅಂದರೆ, ವೆಯ್ಟ್ ಲಾಸ್ ಮಾಡ್ಕೋಬೇಕು, ಒಳ್ಳೆ ಹೆಲ್ತಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡ್ಕೋಬೇಕು, ಮನೆಯಲ್ಲಿ ತರಕಾರಿ ಅದು ಇದು ತುಂಬ ಚೆನ್ನಾಗಿ ಅಡುಗೆ ಮಾಡಿ ಹಾಕಬೇಕು, ಮನೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು, ನಾನು ಯೋಗ ಮಾಡ್ಕೋಬೇಕು, ಅದು ಮಾಡ್ಕೋಬೇಕು, ಇದು ಮಾಡ್ಕೋಬೇಕು ಅಂತ ಅಂದ್ಕೋತಾನೇ ಇರ್ತೀವಿ. ಬಟ್ ಎಲ್ಲೋ ಒಂದು ಮೂಮೆಂಟಲ್ಲಿ ಫೇಲ್ ಆಗ್ತೀವಿ. ನಮ್ಮ ಕೈಯಲ್ಲಿ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅದು ಕಹಿ ಸತ್ಯ, ಪ್ರಾಕ್ಟಿಕಲ್ ಫ್ಯಾಕ್ಟೇ ಅದು.
ಸೊ ಆ ಥರ ಕಂಡೀಷನ್ಲಿ ಕೂಡ ಪ್ಲೀಸ್ ಕ್ವಿಟ್ ಮಾಡಬೇಡಿ ಆಯಿತಾ. ನೀವು ಏನೂ ಸ್ಟಾರ್ಟೇ ಮಾಡಿಲ್ಲ, ನೀವು ಇಂಥ ಏನೂ ಅದ್ರ ಬಗ್ಗೆ ಥಿಂಕು ಮಾಡಿಲ್ಲ ಅಂದ್ಕೊಂಡ್ರೂ ಪರವಾಗಿಲ್ಲ, ಇವತ್ತಿಂದ ಸ್ಟಾರ್ಟ್ ಮಾಡಿದ್ರೂ ಪರವಾಗಿಲ್ಲ. ಸೊ ನೆವರ್ ಕ್ವಿಟ್. ಹೆಲ್ತ್ ಅನ್ನೋದು ಒಂದು ಸತಿ ಹೋದರೆ ವಾಪಸ್ ಡೆಫಿನೆಟ್ಲಿ ಬರಲ್ಲ. ದುಡ್ಡನ್ನು ಸಂಪಾದನೆ ಮಾಡ್ಕೋಬೋದು, ಇನ್ನೇನೋ ಆಸ್ತಿನ ಒಡವೆನ ಸಂಪಾದನೆ ಮಾಡ್ಕೋಬೋದು, ಬಟ್ ಆರೋಗ್ಯ ಹಾಳಾದರೆ ಮಾತ್ರ ಯಾವತ್ತೂ ಸಂಪಾದನೆ ಮಾಡೋಕ್ಕೋಗಲ್ಲ, ಆಗಲ್ಲ, ಕಷ್ಟ ಅದು. ಆಮೇಲೆ ರಿಗ್ರೆಟ್ ಆಗುತ್ತೆ, ಅಯ್ಯೋ ಮೊದಲೇ ಎಚ್ಚೆತ್ಕೋಬೇಕಿತ್ತು ಅಂತ. ಸೊ ಇವತ್ತಿಂದ ಯಾವತ್ತೂ ಲೇಟ್ ಅಂತ ಅಲ್ಲ, ಇವತ್ತಿಂದ ಸ್ಟಾರ್ಟ್ ಮಾಡಿ. ಒಳ್ಳೆ ಫುಡ್ನ ತಿನ್ನಿ, ನೀರು ಚೆನ್ನಾಗಿ ಕುಡಿತಾರಿ, ಬಿಸಿನೀರು ಕುಡಿಯಿರಿ ಎದ್ದ ತಕ್ಷಣ. ಸೊ ಆಮೇಲೆ ಡಿಟಾಕ್ಸ್ ಡ್ರಿಂಕ್ ಕುಡಿತಾರಿ. ಈವನ್ ನಾನು ಕೂಡ ಆಯಿತಾ ಎಷ್ಟೋ ಸಾರಿ ಅನ್ಕೋತೀನಿ ಸರಿಯಾಗಿ ನೀರು ಕುಡಿಬೇಕು ಅಂತ. ಅದು ಕೆಲಸದ ಇದರಲ್ಲಿ ಅಲ್ಲಿ ಹೆಂಗಾಗುತ್ತೆ ಅಂದರೆ, ಈಗ ಒಂದು ಬಾಟ್ಲ್ ತೊಗೊಂಡೋಗ್ಬಿಟ್ಟಿದ್ದೀನಿ, ಕ್ಲಾಸ್ಗೆ ತೊಗೊಂಡೋಗ್ಬಿಟ್ಟು ರೆಗ್ಯುಲರಾಗಿ ಕುಡಿತಾ ಇರ್ತೀನಿ. ಗಂಟ್ಲೆಲ್ಲ ಒಣಗ್ತಾ ಇರುತ್ತೆ, ಸುಸ್ತಾಗ್ತಿರುತ್ತೆ ಆಯಿತಾ. ಆ ಕೆಲಸದ ಒಂದಾದ್ಮೇಲೆ ಒಂದು ಕ್ಲಾಸಸ್ ಇರುತ್ತಲ್ವ, ನೀರು ಕುಡಿಬೇಕು ಅನ್ನೋದೇ ಮರ್ತೋಗುತ್ತೆ, ಅದೇ ಬೇಜಾರಾಗುತ್ತೆ. ಸೊ ಬೆಳಗ್ಗೆ ಹೋಗಿದ ತಕ್ಷಣವೇ ಅಲ್ಲಿ ಹೋಗ್ಬಿಟ್ಟು ಚಿಯಾ ಸೀಡ್ಸ್ ಎಲ್ಲ ನೆನೆಸ್ಬಿಟ್ಟು ಇಟ್ಬಿಡ್ತೀನಿ, ಒಂದು 10 ಸೆಕೆಂಡ್ ಕೆಲಸ ಅದು. ಆಮೇಲೆ ಮಧ್ಯಾಹ್ನ ಅದನ್ನು ಕುಡಿತೀನಿ. ಸ್ಟ್ರಾಂಗಾಗಿ ಅಂದ್ಕೊಂಬಿಟ್ಟಿದ್ದೀನಿ, ಇಲ್ಲಪ್ಪ ಫಾಲೋ ಮಾಡಬೇಕು. ನಾನು ಏನೇ ಕೆಲಸ ಮಾಡಿದ್ರು, ನಾನು ಏನೇ ಫ್ಯಾಮಿಲಿ ನೋಡಿಕೊಂಡ್ರು, ಸಕ್ಸಸ್ ಕಾಣಿದ್ರು, ಏನೇ ಸಂಪಾದನೆ ಮಾಡಿದ್ರು, ನನ್ನ ಆರೋಗ್ಯ ಚೆನ್ನಾಗಿರ್ಬೇಕಲ್ವ ಮೇನಾಗಿ. ನಾನು ಚೆನ್ನಾಗಿದ್ರೆ ತಾನೇ ಏನಾದರೂ ಒಂದು ಸಾಧಿಸೋಕ್ಕೆ ಸಾಧ್ಯ. ಆ ಥರ ಸ್ಟ್ರಾಂಗಾಗಿ ಅಂದ್ಕೊಂಡಿದ್ದೀನಿ. ನೋಡೋಣ ಅಲ್ಲ, ನಾನು ಮಾಡ್ತೀನಿ ಅಂತ ಅಂದ್ಕೊಂಬಿಟ್ಟಿದ್ದೀನಿ. ನೋಡೋಣ ಏನಾಗುತ್ತೋ ಮುಂದೆ ಅಂತ ಅಂದ್ಕೊಳ್ಬಾರ್ದು. 1% ಡೌಟ್ ಇದ್ದರೂ ಕೂಡ ನಾವು ಮಾಡಲ್ಲ, ಒಂಥರ ಸೋಂಬೇರಿತನ ಬರುತ್ತೆ. ಡಿಸಿಪ್ಲಿನ್ಡಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಆಯಿತಾ, ನೋಡೋಣ ಇಲ್ಲ ಮಾಡೋಣ. ಸೊ ನೆಕ್ಸ್ಟ್ ಈ ಥರನೇ ಎಲ್ಲ ನಾನು ನನ್ನ 2 ಮಕ್ಕಳನ್ನ ಚೆನ್ನಾಗಿ ಶಾಪಿಂಗ್ ಮಾಡಿದ್ವಿ. ಏನಕ್ಕೆ ಖುಷಿ ಆಯಿತು ಅಂದರೆ, ಯೂಶಲಿ ಹಸ್ಬೆಂಡ್ಸ್ ಅರ್ಜೆಂಟ್ ಮಾಡ್ತಾರೆ, ಆಯಿತಾ ಹೊರಡು ಅಂತ. ನಮ್ಮ ಹಸ್ಬೆಂಡ್ ಅಷ್ಟೊಂದು ಮಾಡಲ್ಲ ಪಾಪ ಆಯಿತಾ. ಎಲ್ಲಿಗಾನ ಹೋಗಬೇಕು, ಅವ್ರದ್ದೇನೋ ಪ್ರೋಗ್ರಾಮ್ಸ್ ಇದೆ, ಕ್ಲಾಸ್ ಇದೆ, ಆ ಥರ ಟೈಮಲ್ಲಿ ಸ್ವಲ್ಪ ಅರ್ಜೆಂಟ್ ಮಾಡ್ತಾರೆ, ಬಿಟ್ಟರೆ ಅರ್ಜೆಂಟ್ ಯೂಶಲಿ ಮಾಡಲ್ಲ. ಬಟ್ ಆದರೂ ನಾವೇ ಇದ್ದರೆ ಅದೊಂಥರ ಫ್ರೀಡಮ್ಮು. ಇನ್ನು ನಮ್ಮ ಹಸ್ಬೆಂಡು ಆ ಕಾನ್ಸರ್ಟ್ ಮ್ಯೂಸಿಕಲ್ ಪ್ರೋಗ್ರಾಮ್ ಮುಗಿಸ್ಕೊಂಡು ಬರೋವರೆಗೂ ಫುಲ್ಲು ಫ್ರೀ ನಾವು. ವಿಂಡೋ ಶಾಪಿಂಗ್ ಎಲ್ಲ ಏನು ತೊಗೊಳ್ಬೇಕು ಅಂತ ಏನಿಲ್ಲ, ನಮ್ಮ ಹೆಣ್ಮಕ್ಳಿಗೆ ನೋಡೋದ್ರಲ್ಲೇ ಕಣ್ಣು ತುಂಬೋಗುತ್ತೆ, ಅದೇ ಒಂಥರ ಖುಷಿ. ಸೊ ವಿಂಡೋ ಶಾಪಿಂಗ್ ಮಾಡ್ಕೊಳ್ತಾ ಇದ್ದೆ, ಎಲ್ಲ ನೋಡ್ತಾ ಇದ್ದೆ, ಏನೇನು ತೊಗೋಬೋದು, ಹೊಸ ಮನೆಗೆ ಏನೇನು ತೊಗೋಬೋದು, ಹೆಂಗೆ ಡೆಕೋರೇಷನ್ ಮಾಡ್ಬೋದು ಅಂತ. ಸೊ ನಾನು ಆಮೇಲೆ ಎಲ್ಲ ಶಾಪಿಂಗ್ ಮಾಡಿ ಕಾರಲ್ಲಿ ಹೋಗಿ ಕೂತ್ಕೊಂಡ್ಮೇಲೆ ಹಸ್ಬೆಂಡಿಗೆ ಹೇಳ್ತಾ ಇದ್ದೆ, ನೋಡಪ್ಪ ಹಿಂಗೆ ಅಂದ್ಕೊಂಡಿದ್ದೀನಿ, ಇದೆಲ್ಲ ತೊಗೊಳ್ಳೋಣ ಸಾಮಾನುಗಳು, ಹೊಸ ಬಕೀಟ್ ಅಂತೆ, ಮಗ್ ಅಂತೆ, ಹೊಸ ಮನೆಗೆ ಎಷ್ಟೆಲ್ಲ ತೊಗೊಳೋದಿರುತ್ತೆ ಅಲ್ವಾ. ಆ ಥರ ಎಲ್ಲ ಅನ್ಕೋತಿದ್ರೆ ನಮ್ಮ ಹಸ್ಬೆಂಡ್ ಈಗಲಿಂದನೇ ಹೊಸ ಮನೆಗೆ ಫುಲ್ಲು ಸ್ಕೆಚ್ ಆಗಿಬಿಟ್ಟಿದ್ಯಾ ನೀನು ಅಂತ ನಗ್ತಾಯಿದ್ರು. ಸರಿ ಆ ಥರ ಪ್ಲ್ಯಾನ್ ಮಾಡ್ಕೋತಾ ಇದ್ವಿ. ಒಂಥರ ಖುಷಿ ಇದರಲ್ಲಿ. ಎಲ್ಲ ನಾನು ಡೆಫಿನೆಟ್ಟಾಗಿ ತೊಗೊಳ್ಳಲ್ಲ ಆಯಿತಾ, ಬಟ್ ನೋಡೋದ್ರಲ್ಲಿ ಏನಿದೆ ಅದೊಂಥರ ಹೊಸ ಐಟಮ್ಸು, ಅಡುಗೆ ಮನೆ ಐಟಮ್ಸು, ಕುಕ್ಕಿಂಗ್ ಐಟಮ್ಸು, ಆಮೇಲೆ ಗ್ರಾಸರೀಸು, ಡೆಕೋರೇಟಿವ್ ಐಟಮ್ಸು, ಅದೆಲ್ಲ ನೋಡ್ತಾ ಇದ್ರೇ ಒಂಥರ ಖುಷಿ ಆಯಿತಾ. ಸೆಕೆಂಡ್, ನೆವರ್ ಕ್ವಿಟ್ ಫಾರ್ ವಾಟ್ ಅಂದರೆ ವರ್ಕ್. ಎಷ್ಟು ಮಾಡೋದಪ್ಪ ಅನಿಸುತ್ತೆ, ಸಾಕಾಗೋಗುತ್ತೆ, ನಿಲ್ಲಿಸ್ಬಿಡೋಣ, ಕುತ್ಕೊಂಡ್ಬಿಡೋಣ ಸುಮ್ಮನೆ ಅಂತ ಅನಿಸುತ್ತೆ. ಬಟ್ ಪ್ರಾಕ್ಟಿಕಲ್ ಫ್ಯಾಕ್ಟ್ ಏನು ಅಂದರೆ, ನಾವು ನಿಲ್ಸಕ್ಕೆ ಆಗಲ್ಲ, ಕಂಟಿನ್ಯೂ ಮಾಡ್ತಾನೆ ಇರಬೇಕು. ಸೊ ಡೋಂಟ್ ಕ್ವಿಟ್ ವರ್ಕಿಂಗ್. ಮಾಡ್ತಾನೆ ಇರಬೇಕು, ಮನೇಲೂ ಮಾಡ್ತಾಯಿರೋ, ಹೊರಗಡೆನೂ ಮಾಡ್ತಾಯಿರೋ. ಅದನ್ನೇ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಮಾಡ್ತಾಯಿದ್ರೆ ನಮಗೂ ಸ್ಟ್ರೇನ್ ಕಡಿಮೆನಪ್ಪ. ಎಷ್ಟು ಸ್ಟ್ರೆಸ್ ಆಗುತ್ತೆ ಅಂದರೆ, ನಮ್ಗೆ ಇಷ್ಟೊಂದು ಜಂಜಾಟ ಅನ್ನೋ ಲೆವೆಲ್ಗೆ ಆಗ್ಬಿಡುತ್ತೆ. ಅದು ವರ್ಕಿಂಗ್ ವುಮೆನ್ ಇದ್ದರೆ ಒಂಥರ ಜಂಜಾಟ, ಹೌಸ್ ವೈಫ್ ಇದ್ದರೆ ಇನ್ನೊಂಥರ ಜಂಜಾಟ, ಎಲ್ಲ ಇದ್ದಿದ್ದೇನೆ. ಬಟ್ ಕ್ವಿಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮನ್ನು ನೀವು ಮೋಟಿವೇಟ್ ಮಾಡಿಕೊಂಡು ಹೇಗೋ ಲೈಫ್ನ ಲೀಡ್ ಮಾಡ್ತಾಯಿರಿ. ಥರ್ಡ್ ಒನ್, ಎಷ್ಟು ಸ್ಟ್ರೆಸ್ ಅಂತ ನಾವು ತೊಗೊಳ್ಳೋದು, ಬೇಜಾರಾಗೋಗುತ್ತೆ, ಸಾಕು ಸ್ಟ್ರೆಸ್ ತೊಗೊಳ್ಳೋದು ಸಾಕು ಅಂತ ಅನಿಸುತ್ತೆ. ಡೋಂಟ್ ಕ್ವಿಟ್, ಫೇಸ್ ದ್ಯಾಟ್. ಸಾಕು ಸ್ಯಾಚುರೇಷನ್ ಲೆವೆಲ್ಗೆ ಹೋಗೋಕ್ಕೆ ಹೋಗಬೇಡಿ, ಸಾಕು ಅನ್ನೋ ಲೆವೆಲ್ಗೆ ಹೋಗೋಕ್ಕೆ ಹೋಗಬೇಡಿ. ಫೇಸ್ ಇಟ್. ಸ್ಟ್ರೆಸ್ ಅನ್ನೋದು ಪಾರ್ಟ್ ಆ್ಯಂಡ್ ಪಾರ್ಸೆಲ್ ಆಫ್ ದ ಲೈಫ್, ಬರ್ತಾನೆ ಇರುತ್ತೆ. ಅದನ್ನು ಫೇಸ್ ಮಾಡ್ಕೊಳ್ತಾ, ತುಂಬ ಟೆನ್ಷನ್ ಮಾಡ್ಕೊಳ್ದೆ ಲೈಫ್ನ ಲೀಡ್ ಮಾಡೋದು ತುಂಬ ಇಂಪಾರ್ಟೆಂಟು. ಫೋರ್ತ್ ಇಂಪಾರ್ಟೆಂಟ್, ನೆವರ್ ಕ್ವಿಟ್ ಡೀಲಿಂಗ್ ರಿಲೇಟಿವ್ಸ್ ಆಯಿತಾ. ರಿಲೇಟಿವ್ಸು ಕೆಲವರು ತುಂಬ ನಮ್ಮ ಕಷ್ಟದ ಥರ ಆಗ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಥರ ಇರ್ತಾರೆ. ಬಟ್ ಇನ್ನು ಕೆಲವ್ರು ಹೇಗೆ ಅಂದರೆ, ನಮಗೆ ನೋಯಿಸೋಕ್ಕೆ ಅಂತಲೇ ತುಂಬ ಜನ ಇರ್ತಾರೆ. ನೋಯಿಸಿದ್ರೇ ಅವ್ರಿಗೊಂಥರ ಸಮಾಧಾನ, ಅವ್ರಿಗೊಂಥರ ಸ್ಯಾಟಿಸ್ಫ್ಯಾಕ್ಷನ್. ಯು ನೆವರ್ ಕ್ವಿಟ್.
ಹ್ಯಾಂಡಲ್ ದ ರಿಲೇಟಿವ್ಸ್. ಯಾವ ರೀತಿ ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡ್ಕೋಬೇಕು ಅಥವಾ ಇಗ್ನೋರ್ ಮಾಡಬೇಕು, ಹೇಗೆ ಅದನ್ನು ನೀವೇ ಅನಲೈಸ್ ಮಾಡಿಕೊಂಡು, ಒಬ್ಬೊಬ್ಬರು ಒಂದೊಂದು ಥರ, ನಾನು ಈ ಥರನೇ ಹ್ಯಾಂಡಲ್ ಮಾಡಬೇಕು ಅಂತ ಹೇಳಕ್ಕೆ ಬರಲ್ಲ. ಏಕೆಂದರೆ ಒಬ್ಬೊಬ್ಬರು ಒಂದೊಂದು ಥರ, ಕೆಲವ್ರು ಮಾತಾಡಿ ಚುಚ್ಚಿದ್ದು ಮಾಡ್ತಾರೆ, ಕೆಲವರು ಹಿಂದೆ ಮಾತಾಡ್ತಾರೆ. ಸೊ ಅದಕ್ಕೆಲ್ಲ ನೀವು ಅನಲೈಸ್ ಮಾಡಿಕೊಂಡು, ಇಲ್ಲ ಅವ್ರಿಗೆ ಬ್ಯಾಕ್ ಆನ್ಸರ್ ಕೊಡಬೇಕು ಅಂದರೆ ತುಂಬ ಸಕ್ಸಸ್ನ ಕಾಣಬೇಕು, ಪೇಷನ್ಸ್ ಇಟ್ಕೋಬೇಕು. ಈಸಿಯಾಗಿ ಏನೂ ಬರಲ್ಲ ಫ್ರೆಂಡ್ಸ್, ಕಷ್ಟಪಡ್ತಾನೆ ಇರಬೇಕು. ಯಾವುದೋ ಒಂದು ಶಾರ್ಟ್ಸ್ ನೋಡ್ತಾ ಇದ್ದೆ, ಒಂದು ರಾತ್ರಿಲಿ ಏನೂ ಸಾಧಿಸೋಕ್ಕಾಗಲ್ಲ. ಪೇಷನ್ಸ್ ಇರಬೇಕು, ಲೈಫಲ್ಲಿ ತಗ್ಗಬೇಕು, ಎದ್ದೇಳಬೇಕು, ಬೀಳಬೇಕು, ಸೋಲ್ಬೇಕು, ಅವಮಾನ ಆಗುತ್ತೆ, ಎಲ್ಲ ಆಗ್ತಿರುತ್ತೆ. ಅದರಿಂದ ಕಲಿತಾನೆ ನಮ್ಮ ಮೇಲೆ ಹೋಗ್ತಾ ಇರಬೇಕು. ನೆಕ್ಸ್ಟ್ ಮನಿ ಮ್ಯಾಟ್ರು. ಅಪ್ಪ ಎಷ್ಟು ದುಡಿದ್ರೂ ಸಾಲದು ಅನ್ನೋ ಲೆವೆಲ್ಗೆ ಆಗಿಬಿಡುತ್ತೆ. ನೆವರ್ ಕ್ವಿಟ್. ಹಾಗಂತ ಜಾಸ್ತಿನೂ ಮಾಡೋಕ್ಕೆ ಹೋಗ್ಬೇಡಿ. ಎಷ್ಟಾಗುತ್ತೋ ಅಷ್ಟು ನಿಮ್ಮ ಬೆಸ್ಟ್ ಆಗುವಷ್ಟು ಸಂಪಾದನೆ ಮಾಡಿ. ಇನ್ಫ್ಯಾಕ್ಟ್ ಏನು ಗೊತ್ತಾ, ಈ ಪ್ರಪಂಚ ಎಷ್ಟೊಂದು ಮ್ಯಾಟ್ರಲ್ಲಿ ನಿಂತಿರೋದೆ ದುಡ್ಡಿನ ಮೇಲೆ. ನಮ್ಮನ್ನು ನೋಡೋ ದೃಷ್ಟಿ ಇರ್ಬೋದು, ನಮ್ಮನ್ನು ಮಾತಾಡೋ ದೃಷ್ಟಿ ಇರ್ಬೋದು, ಆಮೇಲೆ ಮಾತಾಡೋ ರೀತಿ, ಇದೆಲ್ಲ ಡಿಪೆಂಡ್ ಆಗೋದು ದುಡ್ಡಿನ ಮೇಲೆ. ಗೊತ್ತಾ, ನಾವು ಒಂದು ಕಾರಲ್ಲಿ ಹೋದಾಗ ಸಿಗೋ ರೆಸ್ಪೆಕ್ಟು, ನಾವು ನಡ್ಕೊಂಡು BMTCಯಲ್ಲಿ ಹೋದಾಗ ಸಿಗೋಂಥ ರೆಸ್ಪೆಕ್ಟು ತುಂಬ ಮ್ಯಾಟ್ರ್ ಆಗುತ್ತೆ. ಹಾಗಂತ ಯಾರೋ ಏನೋಗೋಸ್ಕರ ನಾವು ತುಂಬ ಸ್ಟ್ರೆಸ್ ತೊಗೊಂಡು ಸಂಪಾದನೆನೇ ಜೀವನ ಅಂತ ಅನ್ಕೋಬಾರ್ದು. ಸಂಪಾದಿಸಿ ಕೂಡಿಟ್ಟು ಎಷ್ಟು ಬೇಕೋ ನಾವು ಎಂಜಾಯ್ ಮಾಡೋಕ್ಕೂ ಕೂಡ ಯೂಸ್ ಮಾಡ್ಕೋಬೇಕು. ನೀವೇನಂತೀರಾ? ನೆಕ್ಸ್ಟ್ ಇಂಪಾರ್ಟೆಂಟು ಸಕ್ಸಸ್ಸು. ನಾವೇನೋ ಅಂದ್ಕೊಂಬಿಟ್ಟಿರ್ತೀವಿ, ಸಾಕು ಇಷ್ಟು. ನನಗೆ ಕೆಲವು ಸತಿ ಅನಿಸುತ್ತೆ, ಇನ್ನೂ ಸಕ್ಸಸ್ ಕಾಣಬೇಕು, ಇನ್ನೂ ಒಳ್ಳೆ ಜಾಬ್ ತೊಗೋಬೇಕು, ಇನ್ನೂ ಹೈಯರ್ ಇತ್ತು, ಆ ಥರ ಅನ್ಕೋಬೇಕಾದ್ರೆ ಕೆಲವು ಸತಿ ಸಾಕಪ್ಪ ಅನ್ನೋ ಲೆವೆಲ್ಗಾಗುತ್ತೆ. ಬಟ್ ಡಿಯರ್ ಫ್ರೆಂಡ್ಸ್, ನೆವರ್ ಕ್ವಿಟ್. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಸಕ್ಸಸ್ನ ಕಾಣಿ, ಆದರೆ ಬಟ್ ಪೇಷನ್ಸಿಂದ ಇರಲಿ. ಆ ಥರ ಬರೋದು ಬೇಡ, ನಾಳೆ ಅಷ್ಟೊತ್ತಿಗೆ ನಾನೇನೋ ಆಗಿಬಿಡ್ಬೇಕು, ನಾಳಿದ್ದಷ್ಟೊತ್ತಿಗೆ ನಾನೇನೋ, ಅದೆಲ್ಲ ಏನೂ ಆಗಲ್ಲ. ನೆವರ್ ಕ್ವಿಟ್ ಫಾರ್ ಸಕ್ಸಸ್. ಆ ಅರ್ಜಿರಬೇಕು, ನಾನೇನೋ ಒಂದು ಸಾಧಿಸ್ಬೇಕು ಅಂತ ಅರ್ಜಿರಬೇಕು, ಆಯಿತಾ? ಸೊ ಈಗ ನಾನೇನು ತೋರಿಸ್ತೀನಿ ಅಂದರೆ, ಕೆಲವು ಟೀ ಶರ್ಟ್ಸ್ನ ತೊಗೊಂಡಿದ್ದೆ, ಕೆಲವು ಪ್ಯಾಂಟ್ಸ್ನ ತೊಗೊಂಡಿದ್ದೀನಿ, ಮತ್ತು ಮಕ್ಕಳಿಗೆ ಅಂತ ನ್ಯಾಪ್ಕಿನ್ಸ್ನ ತೊಗೊಂಡಿದ್ದೀನಿ, ಆಯಿತಾ? ಸೊ ಈಗ ಹೊಸ ಅಕಾಡೆಮಿಕ್ ಸ್ಟಾರ್ಟ್ ಆಗಿದೆ ಅಲ್ವಾ, ನ್ಯಾಪ್ಕಿನ್ಸ್ ಯೂಶಲಿ ಫೇಡ್ ಆಗ್ತಿರುತ್ತೆ. ಸ್ಕೂಲ್ಸ್ಗೆಲ್ಲನೂ ಹೈಜಿನಾಗಿ ನೀಟಾಗಿ ಕಳಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೇ ಇದೆಲ್ಲ ನೋಡಿ, ಇದು ಒಳ್ಳೊಳ್ಳೆ ಕ್ವಾಲಿಟಿ ಇದು, ಆಯಿತಾ? ಇದು 190 ಸಮಥಿಂಗ್ ಹಂಗೆ ಪ್ರೈಸು ತೋರಿಸಿದ್ದೀನಿ ನಾನು. ಬಟ್ ನನಗೆ ಏನೂ ರಿಗ್ರೆಟ್ ಇಲ್ಲ ಫ್ರೆಂಡ್ಸ್, ಏನೂ ರಿಗ್ರೆಟ್ ಇಲ್ಲ. ತುಂಬಾ ಖುಷಿ ಆಯಿತು. ನನ್ನ ಚಿಕ್ಕ ಮಗಳು ಹಾಕ್ಕೊಂಡು ಓಡಾಡ್ತಿದ್ದೆ, ಅವಳೊಂಥರ ಅದು ಚಿಕ್ಕ ಬಾಡಿ ಬೇರೆ, ನನ್ನ ಚಿಕ್ಕ ಮಗಳದು ಸಣ್ಣ ಅವಳು, ಆಯಿತಾ? ಅವಳಿಗೆ ಏನು ಅಂದರೆ ಈಗ ನೀವು ನಂಬಲ್ಲ, ಆಯಿತಾ? 1 ವರ್ಷದ ಟೀ ಶರ್ಟೂ ಆಗುತ್ತೆ ಅವಳಿಗೆ. 1 ವರ್ಷದ್ದು ಒಂದು ಟೀ ಶರ್ಟ್ ಇತ್ತು ಅವಳು ಚಿಕ್ಕವಳಿದ್ದಾಗ, ಅದನ್ನು ಹಾಕಿದ್ರೂ ಆಗುತ್ತೆ ಅವಳಿಗೆ, ಅಂದರೆ ಬಾಡಿ ಫಿಟ್ಟಾಗುತ್ತೆ. ಸೊ ಆ ಥರದ್ದೆಲ್ಲ ನೋಡಿ ಪಾಪ ಅವಳಿಗೂ ಆಟಾಡ್ತಿರ್ತಾಳೆ, ಜಂಪ್ ಮಾಡ್ತಾರೆ, ಇದು ಮಾಡ್ತಾರೆ. ಸೊ ಅದೆಲ್ಲ ಫ್ರೀಯಾಗಿರಲಿ ಅಂತ ನೋಡಿ. ಇದೆಲ್ಲ ಕೆಲವು ಕ್ವಾಲಿಟೀಸು. 299 ಅಂದರೆ 300 ರೂಪೀಸ್ ಒಂದು ಪ್ಯಾಂಟು. ಎಷ್ಟು ಚೆನ್ನಾಗಿ ಇದಾಯಿತಾ? ನೀವು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಅದು ಕ್ವಾಲಿಟಿ ಇರ್ಬೋದು, ಥಿಕ್ನೆಸ್ ಇರ್ಬೋದು, ಕೆಳಗಡೆ ಎಲಾಸ್ಟಿಕ್ ಕ್ವಾಲಿಟಿ ಇರ್ಬೋದು, ಆ ಥ್ರೆಡ್ ಇರ್ಬೋದು, ಅವೆಲ್ಲ ಸ್ಟಿಚಿಂಗ್ಸ್ ಇರ್ಬೋದು, ಇದೆಲ್ಲ ತುಂಬಾ ಮ್ಯಾಟ್ರ್ ಆಗುತ್ತೆ. ಕಾಸಿಗೆ ತಕ್ಕಂಗೆ ಕಜ್ಜಾಯ. ಸೊ ಎಲ್ಲನೂ ಹಾಗೆ ತೊಗೊಂಡ್ರೆ ನನ್ನ ಬಿಲ್ಲು 5,000 6,000 ಆಗ್ತಿತ್ತು. ಇದೊಂದು 3,500 4 ಎಷ್ಟು ಆಗಿದೆ. ಸೊ ಓಕೆ, ನನಗೆ ಇದು ಏನಪ್ಪ, ಇದು ಆಲ್ಮೋಸ್ಟ್ ಒಂದು ವರ್ಷ ಬರಲ್ವಾ ಹೇಳಿ. ನನಗೆ ಅವಳಿರೋದಕ್ಕಿಂತ ಸುಮಾರು ಉದ್ದಕ್ಕಿನೇ ತೊಗೊಂಡಿದ್ದೀನಿ. 1 ವರ್ಷಕ್ಕೆ ಅಷ್ಟು ಮಕ್ಕಳಿಗೆ ಇನ್ವೆಸ್ಟ್ ಮಾಡಿಲ್ಲ ಅಂದರೆ ಹೆಂಗೆ, ಯೋಚನೆ ಮಾಡಿ ಅಲ್ವಾ? ನೆಕ್ಸ್ಟ್ ಬಂದು ಏನಕ್ಕೆ ಕ್ವಿಟ್ ಮಾಡಬಾರ್ದು ಅಂದರೆ, ಕೆಲವರೆಲ್ಲ ಮೋಸ ಮಾಡೋಕ್ಕೆ, ಆಮೇಲೆ ಹಿಂದೆ ಬ್ಯಾಕ್ ಸ್ಟ್ಯಾಬಿಂಗ್ ಅಂತ ಹೇಳ್ತಾರೆ, ನಮ್ಮ ಮುಂದೆ ಚೆನ್ನಾಗಿದ್ದು ಹಿಂದೆ ಒಂಥರ ಬ್ಯಾಕ್ ಸ್ಟ್ಯಾಬಿಂಗ್ ಥರ ಇರುತ್ತೆ, ಅವ್ರನ್ನ ಡೀಲ್ ಮಾಡೋಕ್ಕೆ ಕೆಲವು ಸತಿ ಬೇಜಾರಾಗ್ಬಿಡುತ್ತೆ. ನೆವರ್ ಕ್ವಿಟ್, ಸ್ಟೇ ಸ್ಟ್ರಾಂಗ್, ಆಯಿತಾ? ನಾವು ಏನೇ ಮೋಸ ಹೋದರೂ ಕೂಡ 1 ಸತಿ ಮೋಸ ಆಗ್ಬೋದು, 2 ಸತಿ, 3ನೇ ಸತಿಗೆ ನಾವು ಎಚ್ಚೆತ್ಕೋಬೇಕು. ಅಯ್ಯೋ ಹಾಳಾಗೋಗ್ಲಿ ಬಿಟ್ಟು ಅಂತ ನಾವು ಅಂದ್ಕೊಂಬಿಟ್ರೆ ಅವ್ರು ಮೋಸ ಮಾಡ್ತಾನೇ ಇರ್ತಾರೆ, ಹಿಂದೆ ನಮಗೆ ಬೆನ್ಚೂರಿ ಹಾಕ್ತಾನೇ ಇರ್ತಾರೆ. ಕ್ವಿಟ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಏನನ್ನು ಕ್ವಿಟ್ ಮಾಡಬೇಡಿ ಅಂದರೆ, ಯಾರೋ ಏನೋ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದಾರೆ ಅಂತ ನೆಗ್ಲೆಕ್ಟ್ ಮಾಡದೆ ಅದನ್ನು ಚಾಲೆಂಜ್ ಥರ ತೊಗೊಂಡು ಲೈಫಲ್ಲಿ ಗ್ರೋ ಆಗಲೇಬೇಕು. ನೆಕ್ಸ್ಟ್ ಸೆಲ್ಫ್ ಡೌಟ್ ಬಂದ್ಬಿಡುತ್ತೆ. ನೆವರ್ ಕ್ವಿಟ್. ಡೌಟ್ಗಳು ಬರೋದು ಸಹಜ. ನನ್ನ ಕೈಲಿ ಆಗಲ್ಲ, ನಾನು ಕೇಪಬಲ್ ಇಲ್ಲ, ನನಗೆ ಲೈಫ್ ಲೀಡಾಗಿ ಮಾಡೋಕ್ಕೆ ಬರಲ್ಲ, ನನಗೆ ಕೆರಿಯರಲ್ಲಿ ಗ್ರೋ ಆಗೋಕ್ಕೆ ಬರಲ್ಲ. ಸೆಲ್ಫ್ ಡೌಟ್ ಪ್ರತಿಯೊಬ್ಬರಿಗೂ ಬರುತ್ತೆ ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ಬರುತ್ತೆ. ಸೊ ನೆವರ್ ಕ್ವಿಟ್. ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಪ್ರಯತ್ನ ಪಡ್ತಾನೆ ಇರಿ.
ನೆಕ್ಸ್ಟ್ ಇಂಪಾರ್ಟೆಂಟ್ ಕೆರಿಯರು. ನಮ್ಮ ಲೇಡೀಸು ತುಂಬ ತ್ಯಾಗಗಳನ್ನ ಮಾಡಿಬಿಟ್ಟಿರ್ತೀವಿ. ಎಷ್ಟು ನಮ್ಮ ಸ್ಟಡಿ ಡೇಸ್ನ ನೆನೆಸ್ಕೊಂಡ್ರೆ, ಸ್ಟೂಡೆಂಟ್ ಲೈಫ್ನ ನೆನೆಸ್ಕೊಂಡ್ರೆ, ಎದ್ನೋ ಬಿದ್ನೋ ರಾತ್ರಿ 3 ಗಂಟೆ 4 ಗಂಟೆವರೆಗೂ ಓದಿ ಫೈನಲಿ ಎಷ್ಟೋ ಸರಿ ನನ್ನ ಫ್ರೆಂಡ್ಸೂ ಅಷ್ಟೇ ವರ್ಕೇ ಮಾಡ್ತಿರಲ್ಲ, ಹೌಸ್ ವೈಫ್ ಆಗಿರ್ತಾರೆ. ಸೊ ಅಷ್ಟು ಅವರು ತ್ಯಾಗಗಳನ್ನ ಮಾಡಿರ್ತಾರೆ. ಸೊ ಡಿಯರ್ ಫ್ರೆಂಡ್ಸ್, ಅದಕ್ಕೋಸ್ಕರ ಕ್ವಿಟ್ ಮಾಡೋಕ್ಕೆ ಹೋಗಬೇಡಿ. ಏನೇ ಒಂದು ಸಣ್ಣ ಅವಕಾಶ ಇದ್ದರೂ ಕೂಡ ನಿಮ್ಮ ಕೆರಿಯರ್ನ ಕಂಟಿನ್ಯೂ ಮಾಡಿ. ಏನೂ ಅವಕಾಶ ಇಲ್ಲ ಅಂದರೆ ನಿಮಗೆ ಯಾವುದರಲ್ಲಿ ಖುಷಿ ಇದೆ ಅದನ್ನು ಕಂಟಿನ್ಯೂ ಮಾಡಿ, ಕ್ವಿಟ್ ಮಾಡೋಕ್ಕೆ ಹೋಗಬೇಡಿ. ನಾನು ನ್ಯಾಪ್ಕಿನ್ಸ್ ಅಂತ ಹೇಳಿದ್ನಲ್ಲ, ಇದಿಷ್ಟಕ್ಕೆ 86 89 ರುಪೀಸು. ಕ್ವಾಲಿಟಿ ಚೆನ್ನಾಗಿದೆ, ಲೆಂತು ಚೆನ್ನಾಗಿದೆ, ಒಳ್ಳೆ ವಾಟರ್ ಅಬ್ಸಾರ್ಬಿಂಗ್ ಕೆಪಾಸಿಟಿ ಇದೆ, ಚೆನ್ನಾಗಿದೆ ಇದು, ಆಯಿತಾ. ನೆಕ್ಸ್ಟ್ ಬಂದು ಮಕ್ಕಳ ವಿಷಯದಲ್ಲಿ ನಾವೆಷ್ಟೇ ಕೆಲವು ಸತಿ ಹೇಳಿದ್ರು ಅವ್ರು ಡಿಸಿಪ್ಲಿನ್ ಆಗಿರಲ್ಲ, ಓದಲ್ಲ, ಹೆಲ್ದಿ ಫುಡ್ ತಿನ್ನಲ್ಲ, ಸರಿಯಾಗಿ ಮಾತಾಡಲ್ಲ. ಬಟ್ ನೆವರ್ ಕ್ವಿಟ್. ನಾವು ಹೇಳ್ಕೊಡ್ತಾನೇ ಇರಬೇಕು ಪೇರೆಂಟ್ಸ್ ಆಗಿ. ಎಷ್ಟಾಗುತ್ತೆ ಅವ್ರಿಗೆ ಒಳ್ಳೆ ಬುದ್ಧಿ, ಡಿಸಿಪ್ಲೀನು ಮತ್ತು ಹೆಲ್ದಿ ಫುಡ್ಸು ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತಾನೇ ಇರಬೇಕು. ಸ್ಟ್ರೆಸ್ ತೊಗೊಂಡ್ರೆ ಇದನ್ನೆಲ್ಲ ಮಾಡೋಕ್ಕಾಗಲ್ಲ, ಕ್ವಿಟ್ ಮಾಡಿಬಿಡ್ಬೇಕು ಅಂತ ಅನಿಸುತ್ತೆ. ಬಟ್ ಓಕೆ, ಅದು ನನ್ನ ಕರ್ತವ್ಯ ಅಂತ ಅಂದ್ಕೊಂಡು ಮಾಡ್ತಾನೇ ಇರಬೇಕು. ನನಗೆ ಎಷ್ಟು ಸತಿ ಬೇಜಾರಾಗುತ್ತೆ ಗೊತ್ತಾ, ಬೆಳಗ್ಗೆ ಹೊತ್ತು ಆ್ಯಕ್ಚುಲಿ ನನಗೆ ಕಾಮ್ ಮೈಂಡ್ ಇರಬೇಕು ಅಂತ ಅನಿಸುತ್ತೆ. 4 ಗಂಟೆಗೆ ಎದ್ದಿರ್ತೀನಿ, ಇವ್ರಿಗೆಲ್ಲ 6 ಗಂಟೆಗೆ ಎಬ್ಸೋದು ನಾನು. ಒಂಥರ ಸೈಲೆಂಟ್ ಇರಬೇಕು ಅಂತ ಅನಿಸುತ್ತೆ, ಕಿರ್ಚೋಕ್ಕಾಗಲ್ಲ ಅದೆಲ್ಲ. ಬಟ್ ನಾನು 6 ಗಂಟೆಗೆ ಅವ್ರಿಗೆ ಎಬ್ಬಿಸ್ತಾನೆ ಇರಬೇಕು. 1 ಸತಿಗೆ ಎದ್ದೇಳಲ್ಲ, 2 ಸತಿ ಎದ್ದೇಳಲ್ಲ, ಆಲ್ಮೋಸ್ಟ್ ಒಂದು 10-12 ಸತಿ ನಾನು ಎಬ್ಬಿಸ್ಬೇಕು. ಎದ್ದೇಳ್ರೋ ಎದ್ದೇಳ್ರೋ ಎದ್ದೇಳು. ಅದು ಒಂಥರ ಇದಾಗ್ತಿರತ್ತೆ. ಬಟ್ ಆಮೇಲೆ ಅಂದ್ಕೊಂಡೆ, ನನಗೆ ಮಾಡಲೇಬೇಕು, ಅದನ್ನು ಎಬ್ಬಿಸ್ಲೇಬೇಕು, ಅವ್ರಿಗೆ ಸ್ಕೂಲಿಗೆ ರೆಡಿನೇ ಮಾಡ್ಕೋಬೇಕು. ಸೊ ಅದನ್ನು ಸ್ಟ್ರೆಸ್ ತೊಗೊಳ್ಳೋ ಬದಲು ನಾನು ಏನು ಮಾಡ್ತಿದ್ದೆ, ಸುಮ್ಮನೆ ಕೆಲಸ ಮಾಡ್ತಾ ಮಾಡ್ತಾ ಮೆಕ್ಯಾನಿಕಲು ಸುಮ್ಮನೆ ಎದ್ದೇಳು ಎದ್ದೇಳು ನಾನೇ ಎದ್ದೇಳು ಅಂತ ಹೇಳ್ತಾನೆ ಇರ್ತೀನಿ. ಅದನ್ನು ಸ್ಟ್ರೆಸ್ ತೊಗೊಳ್ಳಿ, ಸುಮ್ಮನೆ ಹಂಗೆ ಮಾಡ್ತಿರೋದು, ಅದಕ್ಕೇನು ಬೇಜಾರು ಮಾಡಿಕೊಂಡು ಅದೆಲ್ಲ ಮಾಡೋದು, ಸುಮ್ಮನೆ ಹೇಳ್ತಾ ಇರೋದು, ಆಯಿತಾ. ಅದಕ್ಕೆ ಹೇಳೋದು ಇಂಪಾರ್ಟೆಂಟಾಗಿ ಈ ಯಾವ ವಿಷಯದಲ್ಲೂ ಕೂಡ ನೀವು ಕ್ವಿಟ್ ಮಾಡೋಕ್ಕೆ ಹೋಗಬೇಡಿ. ಲೈಫಲ್ಲಿ ನಾವು ತುಂಬ ಸ್ಟ್ರಗಲ್ ಮಾಡ್ತೀವಿ, ಹೌದು, ಅದು ಇಂಪಾರ್ಟೆಂಟು. ನಮ್ಮನ್ನು ನಾವು ಪುಷ್ ಮಾಡಿಕೊಂಡು ಪೇಷನ್ಸಿಂದ ಇದ್ದು ಪವರ್ನ ತಗೊಂಡು ನಾವು ಲೈಫ್ನ ಲೀಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇದೆಲ್ಲ ನಾನು ಆ್ಯಕ್ಚುಲಿ ಯೂಟ್ಯೂಬ್ಗೆ ಅಂತ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ. ಈಗ ನೋಡಿ, ನಾವೇನೋ ವಿಡಿಯೋ ಪ್ರೆಸೆಂಟ್ ಮಾಡ್ತೀವಿ ಅಂದರೆ ಕೆಲವ್ರಿಗೆ, ಈಗ ನಾನು ಆ್ಯಕ್ಚುಲಿ ಹೊಸ ಮನೆಗೆಲ್ಲ ಪ್ಲ್ಯಾನ್ ಮಾಡ್ತಿದ್ದೀನಲ್ವ, ಈಗ ನಾವೇನೋ ತೋರಿಸ್ತೀವಿ, ಒಂದು ರೆಸಿಪಿ ತೋರಿಸ್ತೀವಿ, ಏನೋ ಒಂದು ಹೇಳ್ತೀವಿ, ಕಂಟೆಂಟ್ ಹೇಳ್ತೀವಿ ಅಂದರೆ ನೀವು ಒಂದು 20 ನಿಮಿಷ 15 ನಿಮಿಷ ನೋಡ್ತೀವಿ ಅಂದರೆ ನಿಮ್ಗೇನೋ ಒಂದು ಯೂಸ್ ಆಗಿ ಹೋಗಬೇಕು. ಸುಮ್ಮನೆ ಒಂದು ವೀಡಿಯೋ ಮಾಡೋದು, ನನಗೆ ಅವತ್ತೇನೂ ಕಂಟೆಂಟ್ ಇಲ್ಲ ಅಥವಾ ಸುಮ್ಮನೆ ಮಾಡೋಕ್ಕೆ ನನಗೆ ಇಷ್ಟನೇ ಆಗಲ್ಲ. ನೀವು ನೋಡಿದ್ದೀರಾ ಅಂದರೆ ಏನೋ ಒಂದು ಬೆನಿಫಿಟ್ ಆಗಿಯೇ ಹೋಗಬೇಕು. ಸೊ ಆ ಥರ ನೀಟಾಗಿ ಪ್ರೆಸೆಂಟ್ ಮಾಡೋಣ ಬರ್ತಾ 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 ಅಂತ. ಇಲ್ಲಿ ಆ್ಯಕ್ಚುಲಿ ಮನೇನೂ ಚಿಕ್ಕದಿತ್ತು, ಅಷ್ಟು ಫೆಸಿಲಿಟಿನೂ ಇರಲಿಲ್ಲ. ಸರಿ, ಇನ್ನೇನು ಅಲ್ಲಿಗೆ ಹೋದ್ಮೇಲೂ ತೊಗೋಬೇಕು ಅಲ್ವಾ ಅಂತ ವಿಶಾಲ್ಗೆ ಹೋಗಿದ್ನಲ್ಲ, ಅಲ್ಲಿ ಒಳ್ಳೆ ಕ್ವಾಲಿಟಿದೆ ಸಿಕ್ತು. ನನಗೆ ಏನು ಅಂದ್ಕೊಂಡಿದ್ನೋ, ತುಂಬ ದಿನದಿಂದ ಹುಡುಕ್ತಿದ್ದೆ, ಏನು ಅಂದ್ಕೊಂಡಿದ್ನೋ ಯಾವ ರೀತಿ ಕ್ವಾಲಿಟಿ ಬೇಕೋ ಆ ರೀತಿಯೇ ಸಿಕ್ಕಿದೆ, ತುಂಬ ಚೆನ್ನಾಗಿದೆ. ಸೊ ಖುಷಿ ಆಯಿತು. ನಮ್ಮ ಹಸ್ಬೆಂಡೂ ಅಷ್ಟೇ ಎನ್ಕರೇಜ್ ಮಾಡಿದ್ರು, ನೀನು ಮಾಡ್ತೀಯಾ ಮಾಡು, ನಾನು ಸಪೋರ್ಟ್ ಮಾಡ್ತೀನಿ, ಅವ್ರು ಏನೂ ಅನ್ನಲ್ಲ, ಆಯಿತಾ. ಎಷ್ಟೇ ಇದು ಮಾಡಿದ್ರು ನನಗೇನೋ ಇದರಿಂದ ಲಾಭ ಅದೆಲ್ಲ ಸೆಕೆಂಡ್ರಿ. ನಾವು ಫಸ್ಟು ವರ್ಕ್ ಮಾಡಬೇಕು, ಚೆನ್ನಾಗಿ ಸಿನ್ಸಿಯರಾಗಿ ನಮ್ಮ ಬೆಸ್ಟ್ ಕೊಟ್ಟರೆ ದೇವರು ಡೆಫಿನೆಟ್ಲಿ ಬ್ಲೆಸ್ ಮಾಡೇ ಮಾಡ್ತಾರೆ. ದೇವರು ಬ್ಲೆಸ್ ಮಾಡಿಲ್ಲ ಆ ಫೀಲ್ಡಲ್ಲಿ ಅಂದರೆ ಏನೋ ಇನ್ನೇನೋ ಫೀಲ್ಡಲ್ಲಿ ನಾವು ಸಕ್ಸಸ್ ಕಾಣ್ತೀವಿ ಅಂತ. ಸೊ ಆ ಥರ ಎಲ್ಲ ಪಾಸಿಟಿವ್ ಆಗಿ ನೋಡ್ಕೊಳ್ತಾ ಹೋಗ್ತಾ ಇರಬೇಕು. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.